ಭಯ, ಭವಿಷ್ಯದ ಕುರಿತಾದ ಭಯ ಪ್ರತಿ ಮನುಷ್ಯನಿಗೆ ಬೆನ್ನಟ್ಟಿ ಕಾಡುತ್ತಲೇ ಇದೆ. ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳುವುದಕ್ಕಾಗಿ ಮನುಷ್ಯರು ಏನೆಲ್ಲಾ ಸಂಪಾದಿಸಿಕೊಂಡು ಸಮಕೂಡಿಸಿಕೊಳ್ಳಬೇಕೆಂದು ಪ್ರಯತ್ನಿಸುತ್ತಾರೆ. ಅನೇಕ ಪ್ರಪಂಚದ ಇತರ ದೇಶಗಳಲ್ಲಿಯೂ ಕೂಡ ಗಲಿಬಿಲಿ ಕಾರ್ಯಗಳು ಜರುಗುವಂತೆ ಸಮಾಚಾರ ಕೇಳ್ತಿದ್ದೇವೆ. ನಮಗೇನಿದು ವಿಚಿತ್ರವಲ್ಲ, ಯಾಕೆಂದರೆ ಕರ್ತನ ಬರೋಣದ ದಿನದಲ್ಲಿ ಬರಗಾಲಗಳು ಉಂಟಾಗುವವು ಎಂಬುದಾಗಿ ಕೂಡ ಹೇಳಲಾಗಿದೆ. ಅಕ್ರಮ ಹೆಚ್ಚಾಗುವುದು ಎನ್ನುವುದನ್ನು ನಾವು ನೋಡ್ತಿದ್ದೇವೆ, ಬರಗಾಲ ಹೆಚ್ಚಾಗುವುದನ್ನು ನೋಡ್ತಿದ್ದೇವೆ, ಯುದ್ಧ ಸಂಭವಿಸುವ ಸಮಾಚಾರ ಕೇಳ್ತಿದ್ದೇವೆ, ಪ್ರಕೃತಿ ವಿಕೋಪದ ಕುರಿತು ಕೇಳ್ತಿದ್ದೇವೆ. ಇಂತಹ ಪರಿಸ್ಥಿತಿಗಳಲ್ಲಿ ನಾವು ಕಳವಳಗೊಳ್ಳುವವರಾಗಿರಲಾರದೆ ನಾವು ಯೇಸು ಕ್ರಿಸ್ತನ ಕಡೆಗೆ ದೃಷ್ಟಿಸಿ ನೋಡುವುದನ್ನು ಕಲಿತುಕೊಳ್ಳಬೇಕು. ಬರಗಾಲದಲ್ಲಿಯೂ ಸಮೃದ್ಧಿ ಕೊಡಬಲ್ಲಂತಹ ದೇವರು ನಮ್ಮೊಂದಿಗಿದ್ದಾರೆ, ಕೊರತೆಯಲ್ಲಿಯೂ ಸಮೃದ್ಧಿ ಕೊಡಬಲ್ಲಂತಹ ದೇವರು ನಮ್ಮೊಂದಿಗಿದ್ದಾರೆ. ನಮ್ಮ ಕಷ್ಟದಲ್ಲಿಯೂ ಕೂಡ ನಮ್ಮ ಸಂಗಡವಿದ್ದು ನಮಗೆ ಅಭಯ ಕೊಡುವಂತಹ ದೇವರಿದ್ದಾರೆಂದು ನಮ್ಮ ಮನಸ್ಸಿನಲ್ಲಿ ಎಲ್ಲಾ ವೇಳೆಯಲ್ಲಿ ಜ್ಞಾಪಕದಲ್ಲಿಟ್ಕೊಳ್ಬೇಕು. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಇಲ್ಲಿಯವರೆಗೂ ಎಷ್ಟೋ ಜನ ನಷ್ಟವನ್ನು ಕಷ್ಟವನ್ನು ಎಷ್ಟೋ ಅನುಭವಿಸಿರುತ್ತಾರೆ. ಹಾಗಾದರೆ ಯೇಸು ಕ್ರಿಸ್ತನನ್ನು ನಾವು ನಂಬಿದಾಗ, ಆತನಲ್ಲಿ ನಂಬಿಕೆ ಇಟ್ಟಾಗ, ನಮ್ಮ ಸ್ಥಿತಿ ಏನೆಂದು ಆತನಿಗೆ ತಿಳಿಯಪಡಿಸಿದಾಗ, ನಮ್ಮ ಅವಶ್ಯಕತೆಗಳಿಗೋಸ್ಕರ ನಾವು ಆತನ ಸನ್ನಿಧಿಯಲ್ಲಿ ಮೊರೆಯಿಟ್ಟಾಗ, ನನ್ನ ಕರ್ತನು ನನ್ನ ಸಂಗಡ ಇದ್ದಾನೆಂದು ಯೋಚಿಸಿ ಆತನಲ್ಲಿ ನಂಬಿಕೆ ಇಡುವಾಗ ದೇವರು ನಮ್ಮ ಕೊರತೆಗಳನ್ನೆಲ್ಲ ತೀರಿಸುವಾತನಾಗಿದ್ದಾನೆ, ನಮ್ಮ ಅವಶ್ಯಕತೆಗಳನ್ನೆಲ್ಲ ಪೂರೈಸುವಾತನಾಗಿದ್ದಾನೆ, ನಮ್ಮ ಅಗತ್ಯತೆಗಳನ್ನೆಲ್ಲ ತೀರಿಸುವಾತನಾಗಿದ್ದಾನೆ. ಹೌದು, ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಬೇಕು ಎಂಬುದಾಗಿ ಚಿಂತಿಸಬೇಡಿರಿ. ಅನ್ಯ ಜನರಂತೆ ಅನೇಕರಂತೆ ಚಿಂತಿಸಬೇಡಿರಿ. ಆಕಾಶದ ಪಕ್ಷಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದಾಗ್ಯೂ ಒಂದು ಪಕ್ಷಿಯೂ ಹಸುವೆಂದಿರಲ್ಲ. ಅಡವಿಯ ಹೂವನ್ನು ನೋಡಿರಿ, ಅವು ಎಷ್ಟು ಸುಂದರವಾಗಿ ಬಗೆ ಬಗೆಯ ಬಣ್ಣವುಳ್ಳವುಗಳಾಗಿ ಅಲಂಕರಿಸಲ್ಪಟ್ಟಿವೆ ಎಂದು. ಬೆಳಗ್ಗೆ ಅರಳಿ ಸಾಯಂಕಾಲ ಬಾಡಿ ಹೋಗುವವರೆಗೂ ಆ ಹೂವನ್ನೇ ದೇವರಷ್ಟು ಪ್ರೀತಿಸುತ್ತಿರುವಾಗ ನಮಗೆ ಅವಶ್ಯಕವಿರುವ ವಸ್ತ್ರಗಳನ್ನು ಕೊಡುವುದಿಲ್ಲವೋ, ನಮಗೆ ಬೇಕಾದ ಆಹಾರ ಕೊಡುವುದಿಲ್ಲವೋ? ಆತನ ಕಣ್ಣುಗಳು ನಮ್ಮ ಮೇಲೆ ಇವೆ. ಹಿಸ್ ಐಸ್ ಆರ್ ಆನ್ ಅಸ್. ಆತನ ದೃಷ್ಟಿಯಲ್ಲಿ ನಾವಿರುವುದರಿಂದ ನಮ್ಮ ಹಸುವೆಯನ್ನು ಅಗತ್ಯತೆಯನ್ನು ಅರಿತ ದೇವರು, ನಮ್ಮ ಸಂಗಡ ಇರುವ ದೇವರು, ನಮ್ಮನ್ನು ಆಶೀರ್ವದಿಸುವಂತಹ ದೇವರು ನಮ್ಮ ಅವಶ್ಯಕತೆಗಳನ್ನೆಲ್ಲ ತೀರಿಸುತ್ತಾರೆ ಎಂಬುದು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು.